ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪ್ರಿಯ ಸಹೋದರರೇ, ಇಂದು ಈ ಇಸ್ಲಾಮಿಕ್ ಅಡ್ವೈಸರ್ ಕನ್ನಡ ಚಾನಲ್ನ ಮುಖಾಂತರ ನಾವು ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಶಾಂತಿ ಮತ್ತು ತಾಳ್ಮೆಯ ಒಂದು ವಾಕ್ಯವನ್ನ ಕೇಳೋಣ. ಅಂದು ಮಕ್ಕಾ ಪಟ್ಟಣದಲ್ಲಿ ಒಂದು ಮುದುಕಿ ವಾಸಿಸುತ್ತಿತ್ತು. ಆದರೆ ಆ ಮುದುಕಿ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನ ದ್ವೇಷಿಸುತ್ತಿದ್ದಳು. ದಿನನಿತ್ಯ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಾಜಿಗೆ ಹೋಗುವ ಹಾದಿಯಲ್ಲಿ ಆ ಮುದುಕಿಯ ಮನೆಯಿತ್ತು. ಆ ಮುದುಕಿ ದಿನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಾಜಿಗೆ ಹೋಗುವಾಗ ತನ್ನ ಮನೆಯ ಮೇಲಿಂದ ಅವರ ಮೇಲೆ ಕಸ ಎಸೆಯುತ್ತಿದ್ದಳು. ಹೀಗೆ ಸುಮಾರು ದಿನ ನಡೆದ ಮೇಲೆ ಆ ನಮ್ಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಎಷ್ಟು ಕಸ ಹಾಕಿದರೂ ಶಾಂತಿ ಮತ್ತು ಸಹನೆಯಿಂದ ಸುಮ್ಮನೆ ಹೋಗ್ತಾ ಇದ್ರು. ಆ ಮುದುಕಿಗೆ ಯಾವತ್ತೂ ಸಹ ಒಂದು ಮಾತು ಹೇಳಿರಲಿಲ್ಲ. ಆದರೆ ಮತ್ತೆ ಆ ಮುದುಕಿಗೋಸ್ಕರ ದುವಾ ಬಿಡ್ತಾ ಇದ್ರು. ಇದೇ ರೀತಿ ಸ್ವಲ್ಪ ದಿನ ನಡೆದ ಮೇಲೆ ಒಂದು ದಿವಸ ನಮಾಜಿಗೆ ಅಂತೇಳಿ ನಬಿಗಳು ಹೋಗುವಾಗ ಅವರ ಮೇಲೆ ಕಸ ಬೀಳುವುದಿಲ್ಲ. ಆಗ ನಬಿಗಳು ಆಲೋಚಿಸುತ್ತಾರೆ, ಯಾಕೆ ಇವತ್ತು ನಮ್ಮ ಮೇಲೆ ಕಸ ಬೀಳಲಿಲ್ಲ? ತತ್ಕ್ಷಣ ವಿಚಾರಿಸುತ್ತಾರೆ ಅಕ್ಕಪಕ್ಕದಲ್ಲಿ. ಆಗ ಗೊತ್ತಾಗುತ್ತದೆ, ಆ ಮುದುಕಿ ಅನಾರೋಗ್ಯದಿಂದ ನರಳುತ್ತಾ ಇದ್ದಾಳೆ. ಹಾಸಿಗೆ ಬಿಟ್ಟು ಮೇಲೆ ಏಳಕ್ಕೆ ಆಗ್ತಾ ಇಲ್ಲ. ತತ್ಕ್ಷಣ ನಬಿಗಳು ಆ ಮುದುಕಿಯ ಮನೆ ಕಡೆಗೆ ಧಾವಿಸುತ್ತಾರೆ. ಹೋಗಿ ಬಾಗಿಲಿನಲ್ಲಿ ನಿಂತು ಸಲಾಮನ್ನು ಅರ್ಪಿಸಿ ಆ ಮುದುಕಿಗೆ ಒಳಗೆ ಬರೋದಕ್ಕೆ ಅಪ್ಪಣೆ ಕೇಳಿ ಒಳಗಡೆ ಹೋಗುತ್ತಾರೆ. ನಂತರ ಮುದುಕಿ ನೋಡಿ ತನ್ನಲ್ಲಿ ತಾನು ನೊಂದುಕೊಂಡು ಹೇಳುತ್ತಾಳೆ, ಅಪ್ಪ, ನಾನು ಇಷ್ಟು ದಿವಸ ನಿನ್ನ ಮೇಲೆ ಕಸ ಹಾಕಿದೆ. ಇವತ್ತು ನನಗೆ ಆ ಸೃಷ್ಟಿಕರ್ತನು ಇಂತಹ ರೋಗ ಹಾಕಿದ್ದಾನೆ. ನೀನು ಸ್ವಲ್ಪವೂ ಸಹ ನನ್ನ ಮೇಲೆ ಯಾವುದೇ ರೀತಿಯ ದ್ವೇಷ ಮಾಡದೇನೆ ಇವತ್ತು ನನ್ನ ಆರೈಕೆಗೋಸ್ಕರ ನೀನು ಇಲ್ಲಿ ತನಕ ಬಂದಿಯಲ್ಲಪ್ಪ ಅಂತೇಳಿ ತನ್ನಲ್ಲಿ ತಾನು ನೊಂದುಕೊಂಡು ಕಣ್ಣಲ್ಲಿ ನೀರು ಹಾಕುತ್ತಾ ನಬಿಗಳನ್ನು ಮಾತಾಡುತ್ತಾಳೆ. ನಂತರ ನಬಿಗಳು ಅಲ್ಲಾಹನಲ್ಲಿ ದುವಾ ಬಿಡುತ್ತಾರೆ, ದೇವಲ್ಲಾಹನೇ, ಈ ಮುದುಕಿಗೆ ರೋಗದಿಂದ ವಾಸಿ ಮಾಡು, ಶಿಫಾ ನೀಡು ಅಂತೇಳಿ ದುವಾ ಬಿಡುತ್ತಾರೆ. ನಂತರ ಮುದುಕಿ ಸ್ವಲ್ಪ ದಿನದ ನಂತರ ವಾಸಿಯಾಗುತ್ತಾಳೆ. ನಂತರ ಆ ಮುದುಕಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಲಮವನ್ನು ಓದುತ್ತಾ ಇಸ್ಲಾಮಿನ ಒಂದು ನಿಯಮದ ಮೇಲೆ ನಡೆಯುತ್ತಾ ಮುಸಲ್ಮಾನರಾಗಿ ಖುಷಿಯಾಗಿ ಜೀವನ ಮಾಡುತ್ತಾಳೆ. ಪ್ರಿಯ ಸಹೋದರರೇ, ಇಂದು ನಾವು ಕಲಿಯಬೇಕಾಗಿರತಕ್ಕಂಥ ವಿಷಯ, ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿರ್ತಕ್ಕಂಥ ಶಾಂತಿ ಮತ್ತು ತಾಳ್ಮೆಯಿಂದ ನಮ್ಮ ಜೀವನವನ್ನು ಕಳೆಯೋಣ ಮತ್ತು ಕಡ್ಡಾಯವಾಗಿ ನಮಾಜನ್ನು ನಿರ್ವಹಿಸೋಣ. ಎಲ್ಲರೂ ನಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡೋಣ. ನಾವು ಒಳ್ಳೆಯ ಗುಣಗಳಿಂದ ಎಲ್ಲರ ಮನಸ್ಸು ಹಿರಿಯವರು, ದ್ವೇಷಿಸುವವರು ಸಹ ನಮ್ಮನ್ನು ಪ್ರೀತಿಸುವ ಹಾಗೆ ಮಾಡಬೇಕಂದ್ರೆ ಅದು ನಮ್ಮಲ್ಲಿ ಒಳ್ಳೆಯ ಗುಣಗಳಿರಬೇಕು. ನಬಿಗಳ ಸುನ್ನತಿನ ಮೇಲೆ ನಡೆಯಬೇಕು. ಅಸ್ಸಲಾಮು ಅಲೈಕುಂ.